ಕರ್ನಾಟಕದಲ್ಲೇ ಇದ್ದು ಕನ್ನಡನೇ ಮಾತಾಡ್ಕೊಂಡು ಬೆಳೆದ ಮಕ್ಕಳು ಇದೀಗ ಕನ್ನಡದಲ್ಲೇ ಫೇಲ್ ಆಗ್ತಿದ್ದಾರೆ. ಹೌದು, ಈ ಬಾರಿಯ SSLC ರಿಸಲ್ಟ್ ಒಟ್ಟಾರೆಯಾಗಿ ಚೆನ್ನಾಗಿದೆ. ಆದರೆ ಶಾಕಿಂಗ್ ವಿಚಾರ ಏನು ಅಂದ್ರೆ ಕನ್ನಡದಲ್ಲಿ ಬರೋಬ್ಬರಿ 19,000 ಮಕ್ಕಳು ಫೇಲ್ ಆಗಿದ್ದಾರೆ. ಅಂದ್ಹಾಗೆ ಇವ್ರು ಯಾರು ಗಡಿ ಭಾಗದವರಲ್ಲ ಅಥವಾ ಹೊರ ರಾಜ್ಯದಿಂದ ಬಂದವರಲ್ಲ. ಮನೆಯಲ್ಲಿ ಪ್ರತಿದಿನ ಕನ್ನಡ ಮಾತಾಡೋ ಅಪ್ಪಟ ಕನ್ನಡಿಗರ ಮಕ್ಕಳು. ಇಂಗ್ಲಿಷ್ ಬರಲ್ಲ ಅಂದ್ರೆ ಅರ್ಥ ಮಾಡ್ಕೋಬಹುದು, ಅದು ಪರಭಾಷೆ. ಆದ್ರೆ ಹುಟ್ಟಿನಿಂದ ಕನ್ನಡದಲ್ಲೇ ಮಾತಾಡ್ಕೊಂಡು ಆ ಭಾಷೆಯಲ್ಲೇ ಫೇಲ್ ಆಗ್ತಾ ಇರೋದು ಅಂದ್ರೆ ಆತಂಕ ಮೂಡಿಸ್ತಾ ಇದೆ. ಕಳೆದ ವರ್ಷ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಟಾಪ್ 3 ಸ್ಥಾನದಲ್ಲಿತ್ತು. ಆದ್ರೆ ಈ ವರ್ಷ ಬೇರೆ ವಿಷಯಗಳಿಗೆ ಕಂಪೇರ್ ಮಾಡಿದ್ರೆ ಕನ್ನಡದಲ್ಲೇ ಮಕ್ಕಳು ತುಂಬಾ ಲೀಸ್ಟ್ ಸ್ಕೋರ್ ಮಾಡಿದ್ದಾರೆ. ಇನ್ನು ಕನ್ನಡವನ್ನ ಪ್ರಥಮ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡವರಲ್ಲಿ ಫೇಲ್ ಆಗಿರುವವರೇ ಹೆಚ್ಚು. ಹಾಗಿದ್ರೆ ಶಿಕ್ಷಣ ಇಲಾಖೆ ಅಥವಾ ಶಿಕ್ಷಕರು ಕನ್ನಡ ಅಂದ್ರೆ ಅಸಡ್ಡೆ ತೋರ್ತಿದಾರಾ? ಕನ್ನಡಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇಲ್ವಾ? ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಶಾಲೆಯಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ ಕಲಿಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗ್ತಿದೆ. ಹೀಗಾಗಿ ಕನ್ನಡದ ಕಲಿಕೆಗೆ ಅಷ್ಟೊಂದು ಮಹತ್ವ ನೀಡಲಾಗ್ತಿಲ್ಲ. ಆದ್ರಿಂದ ಇಲಾಖೆ ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಅಂತ ತಿಳಿಸಿದ್ದಾರೆ.